ಮುಂದಿನ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ. ಇನ್ನು ಕೋಲಾರ ಕ್ಷೇತ್ರ ಅಂತೂ ಈ ಬಾರಿ ಒಂದ್ ರೀತಿ ಹೇಗೆ ಈ ಒಂದು ರಿಸಲ್ಟ್ ಬಂತು ಅನ್ನೋದು ನಿಜವಾಗ್ಲೂ ಪ್ರಶ್ನೆ ತರನೇ ಕಾಡ್ತಾ ಇದೆ. ಈ ಬಾರಿ ಕೋಲಾರ, ಹಾಸನ ಮತ್ತು ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಅದರಲ್ಲಿ ಈ ಬಾರಿ ಮಲ್ಲೇಶ್ ಬಾಬು ಅವರು ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ನ ಕೆವಿ ಗೌತಮ್ ವಿರುದ್ಧ ಗೆದ್ದಿದ್ದಾರೆ ಮಲ್ಲೇಶ್ ಬಾಬು ಅವರು. ಜೆಡಿಎಸ್ ಸ್ಪರ್ಧಿಸಿದ 3 ಕ್ಷೇತ್ರಗಳ ಪೈಕಿ ಕೋಲಾರ ಕೂಡ ಒಂದು. ಮಂಡ್ಯ ಹಾಗೂ ಕೋಲಾರದಲ್ಲಿ ಜೆಡಿಎಸ್ಗೆ ಗೆಲುವು ನೋಡಿದ್ರೆ, ಹಾಸನದಲ್ಲಿ ಈ ಬಾರಿ ಜೆಡಿಎಸ್ನ ಭದ್ರಕೋಟೆ ಆಗಿರೋದು ಹಾಸನ. ಆದ್ರೆ ಈ ಸಲ ಹಾಸನದಲ್ಲಿ ಜೆಡಿಎಸ್ ಗೆಲ್ಲುವಲ್ಲಿ ವಿಫಲವಾದ್ರು. ಆದರೆ ಕೋಲಾರದಲ್ಲಿ ಗೆದ್ದು ಬೀಗಿದ್ದಾರೆ. ಸುಮಾರು 71,388 ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಮೊದಲ ಬಾರಿ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬುರು ಈ ಹಿಂದೆ 2 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಮಲ್ಲೇಶ್ ಬಾಬುರು ಈ ಹಿಂದೆ 2 ಸಲ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನ ಕಂಡುಕೊಂಡಿದ್ರು. ಕೊನೆಗೂ ಈಗ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ದಂತಹ ಮಲ್ಲೇಶ್ ಬಾಬು ಅವರು 6,91,000 ಮತವನ್ನ ಪಡೆದು ಜೆಡಿಎಸ್ನ ಮಲ್ಲೇಶ್ ಬಾಬು ಈ ಬಾರಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ.